ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಹೋಟೆಲ್ಗೆಲ್ಲ ಚಟ್ನಿ ರುಬ್ಕೊಟ್ಬಿಟ್ಟು ಬಂದೆ. ನಾನು ಸ್ವಲ್ಪ ಮನೆಗೆ ಇಡ್ಲಿ ಮಾಡೋಕೆ ಹಾಕಿದೆ. ಅದನ್ನು ಮಕ್ಕಳಿಗೆ ಇಡ್ಲಿ ಮಾಡಿಕೊಟ್ಬಿಟ್ಟು ಅವ್ರನ್ನ ರೆಡಿ ಮಾಡ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ದೊಡ್ಡ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದು ಕಾಂಬಿನೇಷನ್ ಆಗಿ ತರಕಾರಿ ಇದ್ದು ಅದನ್ನು ಪಲ್ಯ ಮಾಡಿಬಿಟ್ಟು ಇಲ್ಲಿ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತಟ್ಟೆಗೆಲ್ಲ ಎಣ್ಣೆ ಹಾಕ್ಕೊಂಡು ತರಕಾರಿ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಂಡು ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಮಾಡಬೇಕು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಷ್ಟರೊಳಗೆ ಇಡ್ಲಿ ಪ್ಲೇಟ್ಗೆಲ್ಲ ಸಂಪಣ ಎಲ್ಲ ಹಾಕ್ಕೊಂಡು ಇಡ್ಲಿ ಬಿಟ್ಕೊಂಡು ಅಷ್ಟರೊಳಗೆ ಒಂದು ತಪ್ಪಲೆಗೆ ನೀರು ಹಾಕಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿದ್ವಿ. ಯಾಕೆಂದರೆ ತಪ್ಪಲೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಪಾತ್ರೆ ಅಂತಂದ್ಬಿಟ್ಟು ಅದನ್ನು ಕೂಡ ಕಾದಿತ್ತು ನೀರು. ಅದರೊಳಗೆ ಇಡ್ಲಿ ಎಲ್ಲ ಇಟ್ಟು ಇಲ್ಲಿ ಮಸಾಲೆಗೆ ಮಾಮೂಲಿ ನಾವು ಮಟನ್ ಮಸಾಲೆ ಏನು ಆಡಿಸ್ಕೋತೀವಿ ಅದನ್ನೇ ಥರ ಸ್ವಲ್ಪ ಆಡಿಸ್ಕೊಂಡು ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ವಿ, ಮನೆಯಲ್ಲೇ ಮಾಡಿದ್ದು. ಅದನ್ನೆಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಅಷ್ಟರೊಳಗೆ ಆದ್ಯ ಕೂಡ ಎದ್ಬಿಟ್ಟು ಏನೋ ಮಾಡ್ತಾಯಿದ್ಲು. ಪೂರ್ವಿದು ಬುಕ್ಕೆಲ್ಲ ತಗೊಂಡು ನಾನು ಬರಿತೀನಿ ಅಂದ್ಬಿಟ್ಟು ಬರಿತಾಯಿದ್ಲು. ಅಷ್ಟರೊಳಗೆ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಕೂಡ ಸಬ್ಸ್ಕ್ರೈಬು ಮಾಡ್ದೇ ಚಾನಲ್ ನೋಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಗೂ ಕೂಡ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಅದರಿಂದ ಮಸಾಲೆ ಕೂಡ ಆಡಿಸ್ಕೊಂಬಂದು ಇಟ್ಕೊಂಡು ಪಲ್ಯ ಕೂಡ ರೆಡಿ ಆಗುತ್ತೆ. ಇನ್ನೊಂದು 10 ನಿಮಿಷದಲ್ಲಿ ಪಲ್ಯ ಕೂಡ ರೆಡಿಯಾಗಿತ್ತೆ. ಖಾರ ಎಲ್ಲ ಉದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕೂಡ ಮುಚ್ಚಿಬಿಟ್ಟು ವಿಸಿಲ್ ಬರೋಕ್ಕೆ ಅಂದ್ಬಿಟ್ಟು ಬಿಟ್ಟೆ. ಅಷ್ಟರೊಳಗೆ ಪೂರ್ವಿ ಕೂಡ ರೆಡಿಯಾಗಿದ್ದ. ರೆಡಿ ಆದಮೇಲೆ ಅವನಿಗೆ ಸ್ವಲ್ಪ ದಾಳಿಂಬೆ ಹಣ್ಣಿತ್ತು, ಅದನ್ನು ಕೂಡ ಬಿಡಿಸ್ಕೊಟ್ಟಿದ್ದೆ. ಅವನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಹೋಮ್ವರ್ಕ್ ಎಲ್ಲ ಬರೀತಾ ಇದ್ದ. ತುಂಬ ಚೆನ್ನಾಗಿ ಅವನಿಗೆ ನಾಲೆಡ್ಜ್ ಇದೆ. ಅವನಿಗೆ ಚಿತ್ರಕಲೆ ಅಂದರೆ ತುಂಬಾ ಇಷ್ಟ. ಅಷ್ಟರೊಳಗೆ ಅವ್ರಿಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಅವ್ರನ್ನೆಲ್ಲ ರೆಡಿ ಮಾಡಿ ನಾನು ಹೋಟೆಲ್ಗೆ ಹೋಗಿದ್ದು. ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಏನೇನು ಕೆಲಸ ಇತ್ತು ಎಲ್ಲ ಮಾಡಿಕೊಂಡು ಅವ್ರನ್ನೂ ಕೂಡ ಕಾನ್ವೆಂಟ್ಗೆಲ್ಲ ಕಳಿಸಿ ತಿಂಡಿ ತಿನ್ನಿಸಿ ನಾನು ತಿಂಡಿ ಮಾಡಿಕೊಂಡು ಇಲ್ಲಿ ಎಲ್ಲೋ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಯಾವುದೋ ದೇವ್ರ ಕಾರ್ಯ ಇತ್ತು. ಅದಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಇಲ್ಲಿ ಲತಾ ಆಂಟಿ ಕೂಡ ಎಲ್ಲ ರೆಡಿ ಆಗ್ತಾಯಿದ್ರು. ಅವರು ನಾವು ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ಮುಂದೆ ತಿಳಿಸ್ತೀನಿ. ನಾನು ಬೇಗನೆ ರೆಡಿಯಾಗಿ ಬಂದಿದ್ದೆ. ಇವರು ಇನ್ನೂ ರೆಡಿ ಆಗ್ತಾಯಿದ್ರು. ರೆಡಿ ಆಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ನಿಂತಿದ್ವಿ. ಬಸ್ಸಲ್ಲಿ ಹೋಗಬೇಕು, ಅದರಿಂದ ಬೇಗನೆ ಹೋದ್ವಿ. ಗಾಡಿ ತಗೊಂಡೋಗಿ ನಮ್ಮೂರ ಹತ್ರ ಅರಕೆರೆ ಹತ್ರ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ನಾವು ಮೈಸೂರಲ್ಲಿ ಒಂದು ದೇವ್ರದ್ದು ಕಾರ್ಯ ಇತ್ತು, ಅವರು ಹೇಳಿದರು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೀಟು ಕೂಡ ಸಿಕ್ತು. ಫುಲ್ ರಶ್ ಇತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಬಂದ್ವಿ. ಆಮೇಲೆ ಸೀಟು ಕೂಡ ಸಿಕ್ತು, ಕೂತ್ಕೊಂಡು ಬಂದ್ವಿ. ಮೈಸೂರು ಕೂಡ ತಲುಪಿದ್ವಿ. ತುಂಬಾ ಲೇಟಾಗಿತ್ತು. ನಾವು ಹೋಗೋಷ್ಟರೊಳಗೆ 12:30 1 ಗಂಟೆ ಆಗ್ತಾ ಬಂದಿತ್ತು. ಹೋಗಿದ ತಕ್ಷಣ ಕೂಡ ಬಸ್ ಸಿಕ್ತು, ಆದರೆ ಫುಲ್ ರಶ್ ಇತ್ತು. ಸ್ವಲ್ಪ ನಿಂತ್ಕೊಂಡು ಹೆಂಗೋ ಹೋದ್ವಿ. ಆಮೇಲೆ ಕೂಡ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಅಲ್ಲಿಂದೋಗಿ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಕೂಡ ಹತ್ತಬೇಕಿತ್ತು. ನನಗೆ ಇದೇ ಫಸ್ಟ್ ಟೈಮ್ ಆ ರೂಟ್ ಹೋಗ್ತಾ ಇರೋದು. ಸರಿಯಾಗಿ ನನಗೂ ಕೂಡ ಗೊತ್ತಿರಲಿಲ್ಲ. ಆಂಟಿಯವ್ರು ಕರ್ಕೊಂಡು ಹೋಗ್ತಾಯಿದ್ರು, ಅವ್ರ ಜೊತೆ ಹೋಗ್ತಾ ಇದ್ವಿ. ನಿಮ್ದು ನೋಡಿ ಯಾವುದು ಅಂತ ಅದೇ ವೈರಂದು ಅಲ್ಲೇ ಇದೆ ಟೇಬಲ್ ಕೆಳಗಡೆ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬರೋಷ್ಟರೊಳಗೆ ಒಂದು 4 ಗಂಟೆ ಆಗಿತ್ತು. ಬಸ್ಸು ಕೂಡ ಬೇಗ ಸಿಗಲಿಲ್ಲ. ವೆಯ್ಟ್ ಮಾಡಿಕೊಂಡು ಬಸ್ ಸ್ಟಾಪಲ್ಲೇ 1 ಅವರ್ ಕಾದಿದ್ದೀವಿ. ಬಸ್ಸು ಕೂಡ ಬಂದಿಲ್ಲ. ಆಮೇಲೆ ನೆಕ್ಸ್ಟು ಮನೆಗೆ ಬಂದ್ವಿ. ಅಷ್ಟರೊಳಗೆ ನಮ್ಮ ಮನೆ ಅಜ್ಜಿ ಇದ್ದರು. ಅಜ್ಜಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿದ್ವಿ. ಅವ್ರಿಗೆ ಸ್ವಲ್ಪ ಹುಷಾರಿದ್ದಿರಲಿಲ್ಲ. ಅವರು ಚೇರ್ ಮೇಲೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದರು. ಇಲ್ಲಿ ಮಮ್ಮಿ ಏನೋ ಅಡುಗೆ ಮಾಡ್ತಾಯಿದ್ರು. ಅವ್ರಿಗೆ ಅಜ್ಜಿಗೆ ಗಂಜಿ ಕಾಯಿಸ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ರು.
ಗಂಜಿಯನ್ನು ಕುಡಿಸ್ಬೇಕಿತ್ತು ಅಜ್ಜಿಗೆ. ಅದಕ್ಕೆ ಮಮ್ಮಿ ಈ ಥರ ಕಾಳು, ಒಡೆಕಾಳು ಮತ್ತು ತಣ್ಣಿಕಾಳು ಮತ್ತು ಹುರುಳಿಕಾಳು ಯಾವ್ಯಾವ ಥರ ಕಾಳೈತೆ ಅದನ್ನೆಲ್ಲ ಆ ಥರ ಬಾಟ್ಲಿಗೆ ತುಂಬಿಟ್ಕೋತಾರೆ, ಯಾಕೆಂದರೆ ಹುಳ ಬರಲ್ಲ ಅಂತ. ಅಷ್ಟರೊಳಗೆ ಸಂಜೆಗೆ ನಮ್ಮೂರಲ್ಲಿ ಒಂದು ದೇವ್ರ ಕಾರ್ಯ ಮಾಡ್ತಾಯಿದ್ರು, ಒಬ್ಬರು ಹರಕೆ ಮಾಡ್ಕೊಂಡಿದ್ರು. ಆ ದೇವರು ಕೂಡ ಎಲ್ಲ ಪೂಜೆ ಎಲ್ಲ ಕಟ್ಕೊಂಡು ಬಂದರು. ಅದನ್ನು ನೋಡೋಣ ಅಂತಂದ್ಬಿಟ್ಟು ಸರ್ಕಲ್ ಹತ್ರ ಹೋಗಿದ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರೆಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ.